ಇದು ಬಂದ್ಬಿಟ್ಟು ಈಸ್ಟ್ ಕೋಸ್ಟಲ್ ವರ್ಷಕ್ಕೆ 500 ರಿಂದ 1000 ಕಾಯಿ ಬರುತ್ತೆ. ಆದರೆ ಕಾಯಿ ಸೈಜ್ ಅನ್ನೋ ಚಿಕ್ಕದಿರುತ್ತೆ. ನೀವು ಈ ಸಿಲ್ಕ್ ಬೋರ್ಡ್ ಕಡೆ ಎಲ್ಲ ನೋಡ್ತಿರ್ತೀರಲ್ಲ, 20 ರೂಪಾಯಿ 30 ರೂಪಾಯಿಗೆ ಸಿಗ್ತಿರುತ್ತಲ್ಲ, ಅದೇ ಇದನ್ನ ಆಂಧ್ರ ಪ್ರದೇಶ ಕಡೆ ಹೆಚ್ಚಾಗಿ ಬೆಳೀತಾರೆ. ಇದು ಬಂದ್ಬಿಟ್ಟು ವೆಸ್ಟ್ ಕೋಸ್ಟಲ್ ಬಂದ್ಬಿಟ್ಟು ನಮ್ಮ ಭಾರತದ ಪುರಾತನವಾದ ತಳಿ. ಇದು ಕೇರಳ ಮತ್ತೆ ಕೋಸ್ಟಲ್ ಕರ್ನಾಟಕ ಮತ್ತೆ ಗೋವಾ ಕಡೆ ಇದನ್ನ ಹೆಚ್ಚಾಗಿ ಬೆಳೀತಾರೆ. ಇದು ನಿಮಗೆ ವರ್ಷಕ್ಕೆ 500 ರಿಂದ 1000 ಬಿಟ್ಟರೆ ಇದು ಬಂದ್ಬಿಟ್ಟು 80 ರಿಂದ 100 ಕಾಯಿ ಬಿಡುತ್ತೆ. ಬಟ್ ಹೈಯೆಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟ್ ಇರುತ್ತೆ ಮತ್ತೆ ಡಿಸೀಸ್ ರೆಸಿಸ್ಟೆಂಟ್ ಜಾಸ್ತಿ ಇರುತ್ತೆ. ಅದು ಬಿಟ್ಬಿಟ್ಟು ಚೌಗಡ್ ಆರೆಂಜ್ ಮತ್ತೆ ಚೌಗಡ್ ಯೆಲ್ಲೋ ಮತ್ತೆ ಚೌಗಡ್ ಗ್ರೀನ್ ಅಂತ ಬರುತ್ತೆ. ಇದ್ರ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದು ಎಲ್ಲ ವೆದರ್ಗೂ ಸೂಟ್ ಆಗುತ್ತೆ. ಬಟ್ ಕಾಯಿ ಸೈಜ್ ಅನ್ನೋದು ಈ ರೀತಿ ಚಿಕ್ಕದಾಗಿರುತ್ತೆ. ಸೊ ಈ ತರ ಚಿಕ್ಕದಾಗಿದ್ದಾಗ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ರೇಟ್ ಸಿಗ್ತಿಲ್ಲ. ಆದ್ರೆ ನಿಮಗೆ ಇದು ಎಲ್ಲ ವೆದರ್ಗೂ ಸೂಟ್ ಆಗೋದ್ರಿಂದ ಉತ್ತರ ಕರ್ನಾಟಕದ ಕಡೆ ಕೂಡ ಇದನ್ನ ಬೆಳಿಬಹುದು. ಅದು ಬಿಟ್ಟು ಎಲ್ಲ ಇರೋದ್ರಲ್ಲೂ ಡ್ವಾಫ್ ವೆರೈಟಿಯಲ್ಲಿ ಗಂಗಾಬೊಂಡಂ ಬರೋಕ್ ಮೊದಲು ನಂಬರ್ 1 ಅಲ್ಲಿ ಬಂದು ನಿಮಗೆ ಮಲೇಷಿಯನ್ ಯೆಲ್ಲೋ ಮತ್ತು ಮಲೇಷಿಯನ್ ಗ್ರೀನ್ ಮತ್ತೆ ಮಲೇಷಿಯನ್ ಆರೆಂಜ್. ಇದು ಬಂದ್ಬಿಟ್ಟು ರೌಂಡ್ ಶೇಪ್ ಬರುತ್ತೆ. ಒಂದು ಕಾಯಲ್ಲಿ ಮಿನಿಮಮ್ 400 ರಿಂದ 500 ml ಬರುತ್ತೆ. ಇದು ಬಂದ್ಬಿಟ್ಟು ಯೆಲ್ಲೋ, ಮಲೇಷಿಯನ್ ಯೆಲ್ಲೋ. ಇದು ಬಂದ್ಬಿಟ್ಟು ಮಲೇಷಿಯನ್ ಆರೆಂಜ್. ಸೊ ಇದು ನಿಮಗೆ ಫಾರ್ಮಲ್ಲೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಾಯಿ ಸೈಜು ಕುಡಿಯೋದಕ್ಕೂ ನೀರು ತುಂಬ ಚೆನ್ನಾಗಿರುತ್ತೆ. ಇದು 2 in 1 ಕಾಯಿ ಮತ್ತು ಎಳ್ನೀರಿಗೆ ಸೂಕ್ತ. ಕೊಬ್ಬರಿ ಇದ್ರಲ್ಲಿ ಆಗಲ್ಲ, ಅಂದರೆ ಕೊಬ್ಬರಿನೂ ಆಗುತ್ತೆ, ಒಣ ಕೊಬ್ಬರಿನೂ, ಬಟ್ ಆಯಿಲ್ ಪರ್ಸೆಂಟೇಜನ್ನು ಕಡಿಮೆ ಇರುತ್ತೆ. ಸೊ ಇವೆಲ್ಲ ಕೂಡ ನಾರ್ಮಲಾಗಿ ಇಷ್ಟು ದಿನ ಇದ್ದಿದ್ದು. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನಿಮಗೆ ಈ ತಿಪ್ಟೂರ್ ಯಾಕೆ ನಾವು ಟಾಪ್ 7 ಅಂತ ಕರಿತೀವಿ ಅಂದರೆ, ತಿಪ್ಟೂರಲ್ಲಿ ಲೆಸ್ ಮೇಂಟೆನೆನ್ಸಲ್ಲೂ ಕೂಡ ಚೆನ್ನಾಗಿ ಕಾಯಿ ಬರುತ್ತೆ. ನಿಮ್ಗೆ ಮಳೆ ಆಶ್ರಿತ ಕೂಡ ಇದನ್ನು ಬೆಳ್ಕೋಬೋದು. ಸೊ ಇದು ಬಂದುಬಿಟ್ಟು ನಿಮಗೆ ವರ್ಷಕ್ಕೆ 100 ರಿಂದ 150 ಕಾಯಿ ಬರುತ್ತೆ. ಅದಾದಮೇಲೆ ಟಿ ಇಂಟು ಡಿ ಮತ್ತು ಡಿ ಇಂಟು ಟಿ ಅಂತ ಬರುತ್ತೆ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನು ಅಂತ ಬಿಟ್ಟು. ಸೊ ಈ ಟಿ ಇಂಟು ಡಿ ಏನಂದರೆ ಕೊಬ್ಬರಿ ಫೋಕಸ್ ಮಾಡೋರಿಗೆ ಬೆಸ್ಟ್. ಇದೊಂದು 150 ರಿಂದ 200 ಕಾಯಿ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟಾಪ್ 5 ಬರೋಣ. ಟಾಪ್ 5. ಸೊ ಇದು ಬಂದುಬಿಟ್ಟು ನಿಮಗೆ ರಾಮಗಂಗಾ. ಸೊ ಈ ರಾಮಗಂಗಾನೇ ಟಾಪ್ 1 ಕೂಡ ಇದೆ. ಅದೇನಂತ ಬಿಟ್ಟು ನಾನು ನಿಮಗೆ ಲಾಸ್ಟಲ್ಲಿ ಮಾಹಿತಿ ಕೊಡ್ತೀನಿ. ಇದು ಬಂದುಬಿಟ್ಟು ಡಿ.ಜೆ. ಈ ಡಿ.ಜೆದು ಏನು ಅಡ್ವಾಂಟೇಜ್ ಏನಂದರೆ ನಿಮ್ಗೆ ಇದು ಕೂಡ 200 ರಿಂದ 300 ಕಾಯಿ ಬರುತ್ತೆ. ಇವಾಗ ನಾನು ಹೇಳ್ತಿರೋದೆಲ್ಲ ಕೂಡ ನಿಮಗೆ ಕಾಯಿ ಕೊಬ್ಬರಿಗೆ ಎಲ್ಲಕ್ಕೂ ಆಗುತ್ತೆ. ಸೊ ಇದು ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ, ಅಷ್ಟೇ ಪ್ರಾಬ್ಲಮ್. ಅದು ಬಿಟ್ಟು ಇನ್ನು ಎಕ್ಸಲೆಂಟ್ ಕ್ರಾಪ್ ಆಯಿತಾ ಡಿ.ಜೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇದು ಡಿ.ಜೆ ಬಂದುಬಿಟ್ಟು ಎಲ್ಲರ ಹತ್ರ ಸಿಗಲ್ಲ, ಅವ್ರದ್ದೇ ಪ್ರೈವೇಟ್ ಕಂಪನಿ. ನಾನು ಬೇಕಿದ್ರೆ ಅವ್ರ ನಂಬರ್ ಹಾಕ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಡಿ.ಜೆ ಬೇಕಿತ್ತು ಅಂದರೆ. ಅದು ಬಂದುಬಿಟ್ಟು ಚಂದ್ರಶಂಕರ. ಇದ್ರ ತಂದೆ ಬಂದುಬಿಟ್ಟು ವೆಸ್ಟ್ ಕೋಸ್ಟಲ್, ತಾಯಿ ಬಂದುಬಿಟ್ಟು ಚೌಗಡ್ ಆರೆಂಜ್. ಸೊ ಇದರಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಕಾಯಿ ಸೈಜ್ ಅನ್ನೋದು ನಾರ್ಮಲಾಗಿ ನಿಮಗೆ ಈ ಕಲರ್ ಬರುತ್ತೆ. ಸೊ ಮಾರ್ಕೆಟಲ್ಲಿ ಎಳ್ನೀರಿಗೆ ಸೇಲ್ ಮಾಡಿದಾಗ ಇದು ಸ್ವಲ್ಪ ರೇಟ್ ಕಡಿಮೆ ಹೋಗುತ್ತೆ. ಸೊ ಹಾಗಿದ್ರೆ ಟಾಪ್ 1 ಟಾಪ್ 2 ಯಾವುದು, ಇದೆಲ್ಲ ತಳಿಗಳ ಬಗ್ಗೆ ಕೂಡ ಇನ್ನು ಸೀರೀಸ್ ಮಾಡ್ತೀನಿ. ಸೊ ಏನು ಇದಂತ. ಸೊ ಗಂಗಾಬೊಂಡಂ ಮತ್ತು ಗಂಗಾಬೊಂಡಂ ಕ್ರಾಸ್. ಗಂಗಾಬೊಂಡಂ ಗ್ರೀನ್ ಕಲರ್ಸ್ ಬರುತ್ತೆ. ನಿಮ್ಮ ಕಾಯಿ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ನಿಮಗೆ ಪಪ್ಪಾಯ ಶೇಪ್ ಬರುತ್ತೆ ಗಂಗಾಬೊಂಡಂ. ಸ್ವೀಟೆಸ್ಟ್ ವೆರೈಟಿ. ಗಂಗಾಬೊಂಡಂ ಕ್ರಾಸ್ ನಾರ್ಮಲ್ ಆಗಿ ಬರುತ್ತೆ. ಸೊ ಇದು ಬಂದುಬಿಟ್ಟು ಪಪ್ಪಾಯ ಶೇಪಲ್ಲಿ. ಸೊ ಇದು ಯಾಕೆ ಇಷ್ಟೊಂದು ಫೇಮಸ್ ಆಗ್ತಿದೆ ಅಂದರೆ ಲೆಸ್ ಮೇಂಟೆನೆನ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಎಲ್ಲ ವೆದರ್ಗೂ ಸೂಟ್ ಆಗ್ತಿದೆ. ಉತ್ತರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತುಂಬ ಹೀಟ್ ಇರೋ ಜಾಗದಲ್ಲೂ ಕೂಡ ಗಂಗಾಬೊಂಡಂ ಮತ್ತು ಗಂಗಾಬೊಂಡಂ ಕ್ರಾಸ್ ಸಕ್ಸಸ್ ಆಗಿದೆ. ಸೊ ನಿಮ್ಗೆ ಓನ್ಲಿ ಎಳ್ನೀರು ಮತ್ತು ಕೊಬ್ಬರಿ ಕಾಯಿಗೆ ಬೇಕಾ, ಗಂಗಾಬೊಂಡಂ ಹಾಕ್ಕೊಳ್ಳಿ. ನಿಮಗೆ 3 in 1 ಬೇಕಾ, ಎಳ್ನೀರು ಕಾಯಿ ಕೊಬ್ಬರಿಗೆ ಬೇಕಾ, ಗಂಗಾಬೊಂಡಂ ಕ್ರಾಸ್ ಹಾಕ್ಕೊಳ್ಳಿ.